ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ಧನ್ಯತಾ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯತಾ ಯಾರು ಅಂತ ಎಲ್ಲರಿಗೂ ಗೊತ್ತಿರುತ್ತಲ್ವ. ಸೊ ಈಗ ಎಲ್ಲರಿಗೂ ಗೊತ್ತು, ದಾನಿ ಧನಂಜಯ್ ಹಾಗೆಯೇ ಧನ್ಯತಾ ಅವರು ಮದುವೆ ಆಗಿದ್ದಾರೆ. ಫೆಬ್ರವರಿ 16 ಮೈಸೂರಲ್ಲಿ ಮದುವೆ ಆಗಿರೋದು. ಸೊ ಇವ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ಡಾಕ್ಟರ್ ಧನ್ಯತಾ ಅವರು ಬೆಂಗಳೂರಲ್ಲಿ ಯಾವ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೆ, ಹಾಗೆಯೇ ಯಾವ ಪದವಿಯನ್ನು ಪಡೆದಿದ್ದಾರೆ, ಏನು ಓದಿದ್ದಾರೆ ಅಂತ ಸೊ ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವ್ರು ಬಂದು ಡಾಕ್ಟರ್ ಆಗಿ ವೃತ್ತಿಯನ್ನು ನಿರ್ವಹಿಸ್ತಾರೆ. ಸೊ ಇವ್ರು ಬಂದು ಬೆಂಗಳೂರಿನ ಜಯನಗರದಲ್ಲಿರುವಂತಹ ಕ್ಲೌಡ್ ವೈನ್ ಹಾಸ್ಪಿಟಲಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಇವರು ಆಲ್ಮೋಸ್ಟ್ 2020 ಕೂಡ ಇಲ್ಲೇ ವರ್ಕ್ ಮಾಡೋದು. ಡಾಕ್ಟರ್ ಧನ್ಯತಾ MBBS, MS, DNB, FRM ಓದಿದ್ದಾರೆ. ಹಾಗೆಯೇ ಮೈಸೂರಿನಲ್ಲಿರುವಂತಹ JSS ಮೆಡಿಕಲ್ ಕಾಲೇಜಲ್ಲಿ ಜೈನಿಕಾಲಜಿಯಲ್ಲಿ ಕೂಡ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದಾರೆ. ಹಾಗೆಯೇ ಡೆಲ್ಲಿಯಲ್ಲಿ NBEಯಲ್ಲಿ DNB ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿರ್ತಾರೆ. ಹಾಗೆಯೇ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಆ್ಯಂಡ್ ಸೈನ್ಸ್ ರೀಪ್ರೊಡಕ್ಟಿವ್ ಡಿವಿಷನಲ್ಲಿ ಮೆಡಿಸಿನ್ಸ್ ವಿಷಯದಲ್ಲಿ ಕೂಡ ಸ್ಪೆಷಲಿಸ್ಟ್ ಆಗಿ ಕೂಡ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿರ್ತಾರೆ ಇವರು. ಸೊ ಇಷ್ಟು ಡಾಕ್ಟರ್ ಧನ್ಯತಾ ಅವರು ಓದಿರುವಂತಹ ಪದವಿಗಳು, ಅವರು ತಗೊಂಡಿರುವಂತಹ ಪದವಿಗಳು. ಸೊ ಇಷ್ಟು ಇವರ ಬಗ್ಗೆನೇ. ಸೊ ಈಗಲೂ ಕೂಡ ಅವರು ಡಾಕ್ಟರ್ ಆಗಿಯೇ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆಯೇ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಮದುವೆ ಆದ 2 ದಿನಕ್ಕೆ ಅವರು ತಮ್ಮ ವೃತ್ತಿಗೆ ಮರಳಿದ್ದಾರೆ ಅಂತ ಕೂಡ ಸುದ್ದಿಗಳು ಹರಿದಾಡ್ತಾ ಇದೆ. ಸೊ ಅದರ ಬಗ್ಗೆ ನನಗೆ ಖಚಿತವಾದ ಮಾಹಿತಿ ಇಲ್ಲ. ಸೊ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಆದಷ್ಟು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ? ಸೊ ಯಾರೆಲ್ಲ ಮದುವೆ ಫೋಟೋಸ್ ಎಲ್ಲ ನೋಡಿಲ್ಲ, ಸೊ ಯಾರೆಲ್ಲರೂ ಮದುವೆ ಫೋಟೋಸ್ ಏನಾದರೂ ಮಿಸ್ ಆಗಿದ್ರೆ ಆಲ್ರೆಡಿ ನನ್ನ ಚಾನಲಲ್ಲಿ ಡಾಕ್ಟರ್ ಧನ್ಯತಾ ಹಾಗೆಯೇ ದಾನಿ ಧನಂಜಯ್ ಅವರ ಮದುವೆ ಫೋಟೋಸ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಒಂದ್ಸಲಿ ಚೆಕ್ ಮಾಡಿ. ಆ ವಿಡಿಯೋ ಕೂಡ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಯಾರ್ಯಾರಿಗೆಲ್ಲ ಈ ಜೋಡಿ ಇಷ್ಟ ಆಯಿತು, ಅದು ಇಷ್ಟ ಆಗಿಲ್ಲ ಅಂತ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಈ ಜೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಡಾಕ್ಟರ್ ಧನ್ಯತಾ ಅವರು ಇಷ್ಟೆಲ್ಲ ಪದವಿ ಬರೆದಿರೋದಕ್ಕೆ ತುಂಬಾ ಕಷ್ಟಪಟ್ಟಿರ್ತಾರೆ. ಹಾಗೆಯೇ ದಾನಿ ಜನರು ಕೂಡ ಈ ಒಂದು ಸ್ಟೇಜ್ಗೆ ಬರೋದಕ್ಕೆ ಅವರು ಕೂಡ ತುಂಬಾ ಕಷ್ಟಪಟ್ಟಿರ್ತಾರೆ. ಸೊ ಅವರ ಒಂದು ದಾಂಪತ್ಯ ಜೀವನ ಹೀಗೆ ಸಂತೋಷವಾಗಿ ಸುಖವಾಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ಮಾಹಿತಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.